ಮುಖ್ಯಮಂತ್ರಿಗಳ ಮೇಲೆ 12 ಕೇಸು ದಾಖಲೆ. ಸಿದ್ದರಾಮಯ್ಯನವರು ವಿಚಾರವಂತರು. ಪರಿಸ್ಥಿತಿ ಗಂಭೀರಕ್ಕೆ ಹೋಗುತ್ತಿದೆ ಎಂಬುದು ಅವರಿಗೆ ಅನಿಸುತ್ತಿಲ್ಲ. ಅವರ ವಿವೇಕದ ಕನ್ನಡಿಗೆ ತೈಲದ ಮಬ್ಬು ಹಿಡಿದಿದೆ. ಅವರ ಸುತ್ತ ಇರುವವರು ಯಾರೂ ಅವರಿಗೆ ಪರಿಸ್ಥಿತಿಯ ದಿಗುವನ್ನು ಕುರಿತು ತಿಳಿಸುವವರು ಇಲ್ಲವೇ? ಮುಖ್ಯಮಂತ್ರಿಗಳು ಮನಸ್ಸಿನ ಸಮತೋಲನವನ್ನು ಕಳೆದುಕೊಂಡಿದ್ದಾರೆ. ಈ ವಯಸ್ಸಿನಲ್ಲಿ ಅವರು ಈ ಪರಿಸ್ಥಿತಿಯಲ್ಲಿ ಇರುವುದು ಅಗತ್ಯವಾಗಿತ್ತೆ. ಹೋಗಲಿ, 14 ನಿವೇಶನಗಳನ್ನು ಅವರು ಪಡೆದುಕೊಂಡು ಮಾಡಬೇಕಾದುದೇನಿದೆ? ಅವರಿಗೆ ಈಗಾಗಲೇ ಸಾಕಷ್ಟು ಆಸ್ತಿ ಇದೆ. ಯಾರಿಗಾಗಿ ಈ ಆಸ್ತಿಯನ್ನು ಮಾಡುವವರಿದ್ದಾರೆ? ಅವರಿಗೆ ಇದ್ದದ್ದು 2 ಗಂಡು ಮಕ್ಕಳು. ಒಬ್ಬ ಮಗ ವಿಧಿವಶನಾದ, ಮತ್ತೊಬ್ಬ ಮಗನಿಗೆ ಲಗ್ನವಿಲ್ಲ. ಮೊಮ್ಮಗ ಇದ್ದಾನೆ. ಮೊಮ್ಮಗನಿಗೆ ಸಾಕಷ್ಟು ಆಸ್ತಿ ಇದೆ. ಸಿದ್ದರಾಮಯ್ಯನವರು ಹಿಂದೆ ಏನೇ ಇರಲಿ, ಸಾಕಷ್ಟು ಹೆಸರು ಈಗ ಇದೆ. ಕೆಲವರು ಹೇಳುತ್ತಾ ಇದ್ದಾರೆ, ಅವುಗಳನ್ನು ಮುಚ್ಚಿ ಹಾಕಲಾಗಿದೆ. ಅವರ ಹಿಂದೆ 64 ಕೇಸುಗಳು ಇವೆ, ಅವುಗಳನ್ನು ಮುಚ್ಚಿಡಲಾಗಿದೆ ಎಂಬುದಾಗಿ ಹೇಳಲಾಗುತ್ತಿದೆ. ಅದೇನೇ ಇರಲಿ, ಅವು ಬೆಳಕಿಗೆ ಬಂದಿಲ್ಲ. ಈಗ ಮುಖ್ಯಮಂತ್ರಿಗಳ ವಿರುದ್ಧ ಬೆಳಕಿಗೆ ಬಂದಿರುವುದು 14 ನಿವೇಶನಗಳು. ಅವು ಅಕ್ರಮವೇ ಸಕ್ರಮವೇ? ಈ ವಿಚಾರವಾಗಿ ತನಿಖೆ ಆರಂಭವಾಗಿದೆ. ಒಂದು ಕರ್ನಾಟಕದ ಉಚ್ಚ ನ್ಯಾಯಾಲಯ, ಮತ್ತೊಂದು ಜನಪ್ರತಿನಿಧಿಗಳ ನ್ಯಾಯಾಲಯ. ರಾಜ್ಯಪಾಲರು ಏನು ಸೂಚನೆಯನ್ನು ಕೊಟ್ಟಿದ್ದರೂ ತನಿಖೆ ನಡೆಯಲಿ ಎಂಬುದು. ಈ ತನಿಖೆ ನಡೆಯುವುದಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯ ಮತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ತನಿಖೆ ಆಗಲಿ ಎಂಬುದಾಗಿ ಒಪ್ಪಿಗೆಯನ್ನು ನೀಡಿದ್ದಾರೆ. ಪರಿಣಾಮವಾಗಿ ಮೈಸೂರಿನ ಲೋಕಾಯುಕ್ತದಲ್ಲಿ ಮುಡಾ ಕೇಸ್ ಅಂದ್ರೇನು, ಮೈಸೂರು ನಗರದ ಅಭಿವೃದ್ಧಿ ಇಲಾಖೆ ಅಂದ್ರೇನು, ನಿವೇಶನ. ಆ ಇಲಾಖೆಯಲ್ಲಿ ಅಕ್ರಮ ಆಗಿದೆಯೇ ಇಲ್ಲವೇ? ಮುಖ್ಯಮಂತ್ರಿಗಳ ವಿರುದ್ಧ ಇರುವ ಈ ಕೇಸ್ ಅಕ್ರಮವೇ ಸಕ್ರಮವೇ? ಈಗ ತನಿಖೆ ನಡೆದಿದೆ. ತನಿಖೆ ನಡೆದ ಮೇಲೆಯೇ ಸತ್ಯ ವಿಚಾರಗಳು ಹೊರ ಜಗತ್ತಿಗೆ ತಿಳಿಯುತ್ತವೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ತಮ್ಮ ಈ ಕೊನೆಯ ದಿನಗಳಲ್ಲಿ ಇಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳುವುದು ಅಗತ್ಯವಿತ್ತೆ ಎನ್ನುವುದು ಕರ್ನಾಟಕದ ಜನಸಾಮಾನ್ಯರ ಭಾವನೆಗಳಾಗಿವೆ. ನಮ್ಮ ಭಾವನೆಯೂ ಇದೇ ಆಗಿದೆ. ಈ 14 ನಿವೇಶನಗಳನ್ನು ತೆಗೆದುಕೊಂಡು ಅವರು ಮಾಡಬೇಕೇನು? ಬೇಡ ಅಂತ ಕೊಟ್ಬಿಟ್ರೆ ಮುಗೀತಪ್ಪ. ಇನ್ನೇನು ನಿವೇಶನಗಳನ್ನು ಸರ್ಕಾರ ನನಗೆ ಬೇಡ ಅಂಥೇಳಿ ಮುಖ್ಯಮಂತ್ರಿಗಳು ಮುಡಾ ಇಲಾಖೆಗೆ ವಾಪಸ್ ಕೊಟ್ಬಿಟ್ರೆ ಏನಾಗುತ್ತೆ? ಈಗಾಗಲೇ ಉಚ್ಚ ಸ್ವಲ್ಪ ಕೇಸ್ ಆಗಲೇ ಭಾಳ ಮುಂದೆ ಹೋಗ್ಬಿಟ್ಟಿದೆ. ಈಗ ನಾನು ಕೊಟ್ಬಿಡ್ತೇನೆ ಅಂತೇಳಿ ಕೊಟ್ಟುಬಿಟ್ರೆ ಏನಾಗುತ್ತೆ? ಕೇಸು ಅಲ್ಲಿಗೆ ನಿಂತು ಹೋಗುತ್ತೆ, ತನಿಖೆ ನಿಂತು ಹೋಗುತ್ತದೆಯೇ? ಉಚ್ಚ ನ್ಯಾಯಾಲಯ ಮತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಅವರನ್ನು ಈ ಕೇಸ್ಗಳಿಂದ ಮುಕ್ತರನ್ನಾಗಿ ಮಾಡುತ್ತವೆಯೇ? ಅದೇನೇ ಇರಲಿ,
ಸಿದ್ದರಾಮಯ್ಯನವರು ಆ 14 ನಿವೇಶನಗಳನ್ನು ನಮಗೆ ಬೇಡ, ಇದರಿಂದ ತಾನೇ ನಮಗೆ ತೊಂದರೆ ಆಗ್ತಾ ಇರೋದು, ಇದರಿಂದ ತಾನೇ ಇಡೀ ರಾಜ್ಯದ ಉದ್ದಗಲಕ್ಕೆ ಚರ್ಚೆ ಮತ್ತು ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿರುವುದು ಈ 14 ನಿವೇಶನಗಳು ತಾನೇ. ಯಾವ ನಿವೇಶನಗಳು ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಾನು ಏನು ಆಡಳಿತ ಮಾಡಬೇಕಿತ್ತು ಅವುಗಳಿಗೆ ಪ್ರತಿಕೂಲವಾದ ವಾತಾವರಣವನ್ನು ಉಂಟು ಮಾಡಿದೆಯೋ ಈ 14 ನಿವೇಶನಗಳು ನನಗೆ ಬೇಡ ಎಂಬುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಡಾ ಇಲಾಖೆಗೆ ವಾಪಸ್ ಕೊಟ್ಟರೆ ಪರಿಣಾಮ ಏನಾಗುತ್ತದೆ? ಜನಸಾಮಾನ್ಯರು ವೆರಿ ಗುಡ್ ಎಂಬುದಾಗಿ ಹೇಳುತ್ತಾರೆ. ತಪ್ಪು ಮಾಡಿದರು, ತಪ್ಪಿಸ್ಕೊಳ್ಳೋಕ್ಕೆ ವಾಪಸ್ ಕೊಟ್ಟರು, ಆಯಿತು, ಮಾತು ಬರ್ತದೆ, ಬರಲಿ. ಆದರೆ ಆ ರೀತಿಯಾಗಿ 14 ನಿವೇಶನಗಳನ್ನು ಹಿಂದಕ್ಕೆ ಕೊಟ್ಟು ಬಿಡುವುದು ಮತ್ತು ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ, ಕರ್ನಾಟಕಕ್ಕೆ ಇನ್ನು ಮುಂದೆ ಒಳ್ಳೆಯ ಆಡಳಿತವನ್ನು ನಾನು ಕೊಡುತ್ತೇನೆ ಎಂಬುದಾಗಿ ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಅವರು ಉಚ್ಚ ನ್ಯಾಯಾಲಯಕ್ಕೆ ಮತ್ತು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕ್ಷಮೆಯಾಚನೆಯ ಒಂದು ಅರ್ಜಿಯನ್ನು ಕೊಟ್ಟರೆ ಪರಿಣಾಮ ಏನಾಗಬಹುದು? ಏನೂ ಇಲ್ಲ. ಸಿದ್ದರಾಮಯ್ಯನವರೇನು ಸಣ್ಣವರಾಗುವುದಿಲ್ಲ. ಮನುಷ್ಯ ನಡೆಯುವವನು ಎಡವುತ್ತಾನೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪು ಆಗಿದೆಯೋ ಇಲ್ಲೋ ವಿಚಾರಣೆ ಬೇಕಾಗೇ ಇಲ್ಲ, ನಿವಾಸನಗಳನ್ನು ನಾನು ವಾಪಸ್ ಕೊಟ್ಟು ಬಿಡುತ್ತೇನೆ ಎಂಬುದಾಗಿ ಸಿದ್ದರಾಮಯ್ಯನವರೇನಾದರೂ ಈ ನಿರ್ಧಾರ ಮಾಡಿದರೆ ಇದುವರೆಗೆ ರಾಜ್ಯದಲ್ಲಿ ಏನೇನು ಅಲ್ಲೋಲ ಕಲ್ಲೋಲ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮತ್ತು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕೀಯ ಕ್ಷೇತ್ರದಲ್ಲಿ ಏನೇನು ಅಲ್ಲೋಲ ಕಲ್ಲೋಲಗಳು ಆಗುತ್ತಿವೆ ಅವೆಲ್ಲವುಗಳಿಗೆ ಒಂದು ವಿರಾಮ ಆಗಬಹುದು ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಯಬಹುದು. ತಪ್ಪು ಆಗಿದೆಯೋ ಇಲ್ಲವೋ ನನಗೆ ನಿವೇಶನಗಳು ಬೇಡ ಎಂಬುದಾಗಿ ಹೇಳಿದರೆ ಅವರ ಕುಟುಂಬ ನೆಮ್ಮದಿಯಿಂದ ಇರುವುದಂತೂ ಇಷ್ಟು. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಇರುವ ಕೇಸ್ಗಳು ಕರ್ನಾಟಕದ ಉಚ್ಚ ನ್ಯಾಯಾಲಯ ಮತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ತನಿಖೆ ಆಗಲಿ ಎಂಬುದಾಗಿ ಕೊಟ್ಟಿರುವುದು. ಈಗ ತನಿಖೆ ಲೋಕಾಯುಕ್ತ 12 ರೀತಿಯ ಕೇಸ್ಗಳನ್ನು ಅವರ ವಿರುದ್ಧವಾಗಿ ಹಾಕಲಾಗಿದೆ. ಪಿತೂರಿ, ಕ್ರಿಮಿನಲ್, ಒಳಸಂಚು, ಕಾನೂನು ಉಲ್ಲಂಘನೆ, ಸರ್ಕಾರಿ ನೌಕರ ಅಪ್ರಾಮಾಣಿಕತೆ, ಆಸ್ತಿ ದುರ್ಬಳಕೆ, ಅಪರಾಧಿ, ನಂಬಿಕೆ ದ್ರೋಹ, ವಂಚನೆ, ಮೋಸ, ಕಿಡಿಗೇಡಿತನ, ಫೋರ್ಜರಿ ದಾಖಲೆ ಸೃಷ್ಟಿ ಮತ್ತು ಅವನ್ನು ಕೊಟ್ಟಿರುವುದು, ವ್ಯಕ್ತಿಯನ್ನು ನಿರ್ಬಂಧಿಸುವುದು ಮತ್ತು ಮುಂದುವರೆದರೆ ಭಯ ಹುಟ್ಟಿಸುವುದು, ಲಂಚ ಸ್ವೀಕಾರ ಮತ್ತು ಸರ್ಕಾರಿ ನೌಕರನ ದುರ್ನಡತೆ. ಇಂತಹ 12 ಕೇಸುಗಳನ್ನು ಮುಖ್ಯಮಂತ್ರಿಗಳ ವಿರುದ್ಧ ಹಾಕಲಾಗಿದೆ. ಅವುಗಳು ಈ ವಿಭಾಗದಲ್ಲಿ ತನಿಖೆ ನಡೀತದೆ. ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಒಂದು ತನಿಖೆ ನಡೆದಿರಲಿಲ್ಲ. ಇದು ಸಿದ್ದರಾಮಯ್ಯನವರಿಗೆ ಬೇಕಾಗಿತ್ತ? ಇದು ಕರ್ನಾಟಕದ ಜನತೆಗೆ ಬೇಕಾಗಿತ್ತ? ಕರ್ನಾಟಕದ ಆಡಳಿತದಲ್ಲಿ ಇನ್ನು ಮುಂದೆಯಾದರೂ ಶುಭೋದಯ ಆಗಲಿ. ಇನ್ನು ಮುಂದೆ ಕರ್ನಾಟಕದಲ್ಲಿ ಬರತಕ್ಕಂಥ ರಾಜಕಾರಣಿಗಳು ಪ್ರಾಮಾಣಿಕ ರಾಜಕಾರಣಿಗಳಾಗಿ ಜನರಿಗೆ ಶುದ್ಧವಾದ ಪರಿಶುದ್ಧವಾದ ಆಡಳಿತವನ್ನು ಕೊಡಲಿ. ಅವರೂ ಸುಖವಾಗಿ ಆಡಳಿತ ಮಾಡಲಿ. ಕರ್ನಾಟಕದ ಪ್ರಜೆಗಳು ಜನತೆಗಳು ಅವರು ಸುಖವಾಗಿ ನೆಮ್ಮದಿಯ ಜೀವನವನ್ನು ಸಾಗಿಸುವ ಹಾಗೆ ರಾಜಕೀಯ ಪಕ್ಷಗಳು ಒಳ್ಳೆಯ ಆಡಳಿತವನ್ನು ಕೊಡುವಂತೆ ಆಗಲಿ ಎಂಬುದು ನಮ್ಮ ಅಭಿಪ್ರಾಯ.
ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.